ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಹೆಂಗೆ ಶುಗರ್ಲೆಸ್ ಚಾಕ್ಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಕ್ಕರೆ ಹಾಕ್ಲಿಲ್ದಂಗನ ಚಾಕ್ಲೇಟನ್ನು ಮಾಡ್ಬೋದು. ಹೆಂಗಂತ ನೋಡೋಣ ಬರ್ರಿ. ನೀವು ಮಾಡುವಂಥ ಚಾಕ್ಲೇಟ್ ಪ್ರಮಾಣ ನೋಡಿಕೊಂಡು ಡ್ರೈ ಫ್ರೂಟ್ಸನ್ನು ತೊಗೊಂಡು ಲೈಟಾಗಿ ಹುರ್ಕೊಂಡ್ಮೇಲೆ ಬೇಕರ್ಸ್ ಪ್ರೀಮಿಯಮ್ ಬೇಕಿಂಗ್ ಬಾರ್, ಇದು ನಾನು ಅಮೆಝಾನ್ನಾಗ ನೋಡಿ ತರಿಸಿದ್ದೆ. ಇದ್ರಾಗ 0 ಶುಗರ್ ಐತಿ, ಆಮೇಲೆ 100% ಪ್ಯೂರ್ ಕೋಕ್ ಇದನ್ನ ಮಾಡಿದ ಚಾಕ್ಲೇಟ್. ಇದು ನಿಮಗೆ ಯಾವ್ದು ಬೇಕು ಅದನ್ನು ನೋಡಿ ತರಿಸ್ಕೊಂಡು ಅದ್ರಾಗಿಂದ ಒಳಗಿರೋ ಚಾಕ್ಲೇಟನ್ನು ಕ್ಯೂಬ್ಸ್ ಆಗಿ ಮುರಿದು ಒಂದು ತೊಗೊಂಡು ಬಟ್ಲಿಗೆ ಹಾಕ್ಕೋರಿ. ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ಹಾಕ್ಕೋಬೋದು. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೋರಿ. ದಾಲ್ಚಿನ್ನಿನ ಹುರ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಇಟ್ಕೋಬೋದು. ನಮ್ಮ ಕಡೆ ಪುಡಿ ಹಾಕಾಕತ್ತೀನಿ. ಹೆರೆದಿದ್ದು ಒಣ ಕೊಬ್ಬರಿ ಪೌಡರ್ ಇಟ್ಕೊಂಡೀನಿ. ನಾನು 4ರಿಂದ 5 ಖರ್ಜೂರ ತೊಗೊಂಡು ಮಿಕ್ಸರಿಗೆ ಹಾಕಿ ಪೇಸ್ಟ್ ಮಾಡ್ದಂಗೆ ಮಾಡೇನಿಲ್ಲೇ. ಈಗ ಡಬ್ರಿ ಒಳಗೆ ನೀರು ಹಾಕಿ ಕುದಿಯೋಕ್ಕಿಟ್ಟು ಮ್ಯಾಲೊಂದು ಬಾಳ್ಗಿ ಇಟ್ಟು ಅದ್ರಾಗ ನಾವು ಕ್ಯೂಬ್ಸಾಗಿ ಕಟ್ ಮಾಡಿ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೋಬೇಕು. ಫುಲ್ ಮೆಲ್ಟ್ ಆಗೋತನ ಅದ್ರ ಒಳಗೆ ಹಾಕಿ ತಿರುಗಿಸ್ಬೇಕು. ನಾವು ತಿರುಗಿಸಿ ಫುಲ್ ಕ್ರೀಮ್ ಹಂಗೆ ಆಗಬೇಕದು, ಅಷ್ಟು ಮೆಲ್ಟ್ ಆಗಬೇಕು. ಫುಲ್ ಕಂಪ್ಲೀಟ್ಲಿ ಮೆಲ್ಟ್ ಆಗೈತೆ ಅನಿಸಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಸ್ವಲ್ಪ ಹಾಕಿ ನಮ್ಮ ಕಡೆ ಬಟರ್ ಇದ್ದಿಲ್ಲ, ಅದ್ರ ಸಂಬಂಧ ತುಪ್ಪ ಹಾಕಾಕತ್ತೀವಿ. ಯಾರ ಕಡೆ ಬಟರ್ ಐತಿ ನೀವು ಬಟರ್ ಹಾಕ್ರಿ. ಮಿಕ್ಸರ್ ಮಾಡಿ ಇಟ್ಕೊಂಡಿರೋಂಥ ಖರ್ಜೂರ ತೊಗೊಂಡು ಈಗ ಚಾಕ್ಲೇಟ್ ಮೆಲ್ಟ್ ಆಗಿ ಚಾಕ್ಲೇಟ್ನಾಗ ಹಾಕಿ ಅದನ್ನು ಮತ್ತು ಸಹ ಮೆಲ್ಟ್ ಮಾಡಬೇಕು. ಫುಲ್ ಮೆಲ್ಟ್ ಆಗೋ ಅಷ್ಟು ತಿರುಗಿಸ್ಬೇಕು. ಅದು ಕಂಪ್ಲೀಟ್ಲಿ ಮೆಲ್ಟ್ ಆಗೋಲ್ಲ, ಬಟ್ ಎಷ್ಟು ಆಕೈತಿ ಅಷ್ಟು ಮೆಲ್ಟ್ ಆಗೋ ಮಟ್ಟ ಅದನ್ನು ತಿರುಗಿಸ್ಬೇಕು ನಾವು. ಸ್ಟೀಲಿನ ಪ್ಲೇಟ್ ತೊಗೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಚೆಂದಾಗಿ ಸವರ್ಬೇಕು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಬಟ್ ಅದು ಎಲ್ಲ ಕಡೆ ಪ್ಲೇಟಿಗೆ ಹತ್ಕೊಂಡಿರಬೇಕು. ಅಷ್ಟು ಚೆಂದಾಗಿ ಸವರ್ಬೇಕು ತುಪ್ಪನ. ಈಗ ತುಪ್ಪ ಸವರಿರೋಂಥ ಪ್ಲೇಟಿಗೆ ನಾವು ಮೆಲ್ಟ್ ಮಾಡಿದಂಥ ಚಾಕ್ಲೇಟನ್ನು ಹಾಕಬೇಕು. ಕಂಪ್ಲೀಟಾಗಿ ಹಾಕಿ ಸ್ವಲ್ಪ ಖರ್ಜೂರ ಗಟ್ಟಿ ಇರ್ತೈತಿ, ಅದು ಕಂಪ್ಲೀಟಾಗಿ ಕರಗಿರಂಗಿಲ್ಲ. ಅದಕ್ಕೆ ಇದನ್ನು ಕರೆಕ್ಟಾಗಿ ಪ್ಲೇಟ್ ಫುಲ್ ಆಗೋ ಅಷ್ಟು ಸ್ಪ್ರೆಡ್ ಮಾಡಬೇಕು. ಎಲ್ಲೂ ಜಾಗ ಇರದೆ ಹಂಗೆ ಆ ಚಾಕ್ಲೇಟನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನೆಕ್ಸ್ಟ್ ಡ್ರೈ ಫ್ರೂಟ್ಸನ್ನು ಹಾಕ್ಕೋರಿ. ಚಾಕ್ಲೇಟ್ ಸ್ಪ್ರೆಡ್ ಮಾಡಿದ್ರ ಮೇಲೆ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಅದು ಸ್ವೀಟ್ ಆಕೈತಿ, ಯಾಕಂದ್ರೆ ಇದು 0 ಶುಗರ್ ಚಾಕ್ಲೇಟ್ ಅಲ್ಲ. ಹಾಗಾಗಿ ಡ್ರೈ ಫ್ರೂಟ್ಸ್ ಒಂದೇ ಇದಕ್ಕೆ ಸ್ವೀಟ್ನೆಸ್ಸು. ಸೊ ಜಾಸ್ತಿ ಹಾಕೋರಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ. ಹೆರೆದಿಟ್ಕೊಂಡಿದ್ದಂಥ ಒಣ ಕೊಬ್ಬರಿ ಮ್ಯಾಲೆ ಸ್ವಲ್ಪ ಉದುರಿಸ್ರಿ. ದಾಲ್ಚಿನ್ನಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ರಲ್ಲ, ದಾಲ್ಚಿನ್ನಿ ಪೌಡ್ರ್ ಹಾಕ್ರಿ. ಇಲ್ಲಿ ನೋಡ್ರಿ ಢಮ್ ಅಂತ ಬಿತ್ತು ನಾನು ಸ್ವಲ್ಪ, ಬಟ್ ನೀವು ಸ್ವಲ್ಪ ಸ್ಲೋವಾಗಿ ಹಾಕ್ರಿ ಹುಷಾರಿಂದ ಎಲ್ಲ ಕಡೆ. ಈಗ ಈ ಪ್ಲೇಟ್ ಸೀದಾ ತೊಗೊಂಡೋಗಿ ಫ್ರಿಜ್ನಾಗ ಇಡ್ರಿ. 1 ತಾಸು ತಣ್ಣಗಾಗಿಂದ ಅದನ್ನು ವಾಪಸ್ ತೆಗೆದು ಇಲ್ಲಿ ನಾವು ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿಟ್ಕೊಂಡು ಯಾವಾಗ ಬೇಕಾದಾಗ ತಿನ್ಬೋದು. ನೀವು ಟ್ರೈ ಮಾಡಿ ನೋಡಿರಿ.